ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಾರ್ಚ್ ತಿಂಗಳ ಈ ವಾರದಲ್ಲಿ 2 ರಾಜಯೋಗಗಳ ನಿರ್ಮಾಣವಾಗಲಿದೆ. ಈ ವಾರದ ಆರಂಭದಲ್ಲಿ ಮಾಲವ್ಯ ರಾಜಯೋಗ ಮತ್ತು ಇದರ ನಂತರ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಈ ವಾರದ ಆರಂಭದಲ್ಲಿ ಮೊದಲಿಗೆ ಶುಕ್ರನು ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುವುದು. ಇದರಿಂದಾಗಿ ಮಾಲವ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಈ ವಾರದ ಮಧ್ಯದಲ್ಲಿ ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಗುರುವಿನೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಮಾರ್ಚ್ 23 ರಿಂದ ಮಾರ್ಚ್ 29 ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ 11ನೇ ಮನೆಯಲ್ಲಿರುವುದರಿಂದ ಆರೋಗ್ಯ ರಾಶಿ ಭವಿಷ್ಯದ ಪ್ರಕಾರ ಈ ವಾರ ನಿಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಏಕೆಂದರೆ ಈ ವಾರ ನಿಮ್ಮ ರಾಶಿಯ ಅಧಿಪತಿಯ ದೃಷ್ಟಿಯು ನಿಮಗೆ ಯಾವುದೇ ದೊಡ್ಡ ರೋಗ ಉಂಟಾಗಲು ಅನುಮತಿಸುವುದಿಲ್ಲ. ಈ ನಡುವೆ ಕೆಲವು ಸಣ್ಣ ದೈಹಿಕ ಸಮಸ್ಯೆಗಳಿದ್ದರೂ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ನಿಮ್ಮ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆ ಕಂಡುಬರುತ್ತದೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಅನುಭವಿಸುವಿರಿ. ನಿಮ್ಮ ಹಣವನ್ನು ನೀವು ಬೆಟ್ಟಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದರೆ ಈ ವಾರ ನೀವು ಭಾರೀ ನಷ್ಟವನ್ನು ಅನುಭವಿಸುವ ಸಂಪೂರ್ಣ ಸಾಧ್ಯತೆಯಿದೆ. ಅಲ್ಲದೆ ಆ ಹಣವನ್ನು ಮರಳಿ ಪಡೆಯಲು ನಿಮ್ಮ ಇನ್ನಷ್ಟು ಹಣವನ್ನು ತಪ್ಪು ಕೃತಿಗಳಲ್ಲಿ ಹೂಡಿಕೆ ಮಾಡಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಬ್ಯಾಟಿಂಗ್ ಅಂತಹ ತಪ್ಪು ಅಭ್ಯಾಸಗಳಿಂದ ನಿಮ್ಮನ್ನು ದೂರವಿರಿಸುವುದು ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು 2ನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಕೆಲಸದ ಸ್ಥಳದಿಂದ ಬೇಗನೆ ಮನೆಗೆ ಬರಲು ಪ್ರಯತ್ನಿಸುತ್ತೀರಿ. ಇದರಲ್ಲಿ ನೀವು ಸಹ ಯಶಸ್ಸನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ಹಳೆಯ ಕುಟುಂಬ ಆಲ್ಬಮ್ ಅಥವಾ ಹಳೆಯ ಚಿತ್ರವು ನಿಮ್ಮ ಮತ್ತು ಕುಟುಂಬದ ಹಳೆಯ ನೆನಪುಗಳನ್ನು ರಿಫ್ರೆಶ್ ಮಾಡುತ್ತದೆ ಮತ್ತು ಆ ಸಂದರ್ಭದಲ್ಲಿ ಹಳೆಯ ನೆನಪುಗಳನ್ನು ನೀವು ನೆನಪಿಸಿಕೊಳ್ಳುತ್ತೀರಿ. ಈ ವಾರ ಅನೇಕ ವ್ಯಾಪಾರಿಗಳು ಆಪ್ತ ಅಥವಾ ಸ್ನೇಹಿತನ ಸಹಾಯದಿಂದ ಉತ್ತಮ ಹೂಡಿಕೆ ಮಾಡಲು ನಿರ್ಧರಿಸಬಹುದು. ಹೇಗಾದರೂ ಎಲ್ಲಿಯಾದರೂ ಹೂಡಿಕೆ ಮಾಡುವ ಮೊದಲು ನೀವು ಅದರ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯವನ್ನು ತಿಳಿದುಕೊಳ್ಳಬೇಕು. ಅಲ್ಲದೆ ಅಗತ್ಯವಿದ್ದರೆ ಅದರಲ್ಲಿ ನೀವು ತಜ್ಞರ ಅಥವಾ ಹಿರಿಯರ ಸಹಾಯವನ್ನು ತೆಗೆದುಕೊಳ್ಳಬಹುದು. ಈ ವಾರ ಹೊಸ ತಂತ್ರಗಳನ್ನು ಕಲಿತು ಅದನ್ನು ನೀವು ಅಧ್ಯಯನದಲ್ಲಿ ಬಳಸಿದರೆ ನೀವು ಇತರರಿಗಿಂತ ಮುಂದೆ ಹೋಗಬಹುದು. ವಿಶೇಷವಾಗಿ ಯಾವುದೇ ಪ್ರವೇಶ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ಜನರು ಹೊಸ ತಂತ್ರವನ್ನು ಅಳವಡಿಸುವುದು ಮತ್ತು ತಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯವಿದೆ. ಮಾರ್ಚ್ ಕೊನೆಯ ವಾರದಲ್ಲಿ ನೆಪ್ಚೂನ್ ಸೂರ್ಯ ಮೇಷರಾಶಿಯೊಂದಿಗೆ ಸಂಯೋಗ ಮಾಡುವುದನ್ನು ಹೊರತುಪಡಿಸಿ ಯಾವುದೇ ಪ್ರಮುಖ ಗ್ರಹಗಳ ಸಂಚಾರ ಇರುವುದಿಲ್ಲ. ಈ ಸಂಯೋಗವು ನಿಮ್ಮ ಖಾಸಗಿ ವ್ಯವಹಾರಗಳನ್ನು ಪ್ರಚೋದಿಸಲಿದೆ. ಆದ್ದರಿಂದ ನೀವು ಖಾಸಗಿ ಕೆಲಸಗಳನ್ನು ನಿರ್ವಹಿಸಲು, ಏಕಾಂಗಿಯಾಗಿ ಕೆಲಸ ಮಾಡಲು ಅಥವಾ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲು ಸಮಯವನ್ನು ಕಳೆಯುತ್ತೀರಿ. ನೀವು ರಹಸ್ಯ ಕರೆಗಳು ಅಥವಾ ಖಾಸಗಿ ಕರೆಗಳನ್ನು ಮಾಡುತ್ತೀರಿ ಮತ್ತು ಗೌಪ್ಯತೆಯ ಅಗತ್ಯವಿರುವ ವಿಷಯಗಳನ್ನು ನಿಭಾಯಿಸುತ್ತೀರಿ. ಸೂರ್ಯನು ನೆಪ್ಚೂನ್ ಜೊತೆಗಿನ ಸಂಯೋಗವನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಭಾವನೆಗಳ ಬಗ್ಗೆ ಜಾಗರೂಕರಾಗಿರಬೇಕು, ಏಕೆಂದರೆ ಕೆಲವು ಘಟನೆಗಳು ಸ್ಫೋಟಗಳಿಗೆ ಕಾರಣವಾಗುತ್ತವೆ. ನೆಪ್ಚೂನ್ ಭ್ರಮೆಗೆ ಕಾರಣವಾಗಿರುವುದರಿಂದ ನೀವು ಬಹಳಷ್ಟು ಸಂಕೀರ್ಣ ಕನಸುಗಳನ್ನು ಹೊಂದಿರುತ್ತೀರಿ. ಅದು ನಿಮ್ಮ ಭವಿಷ್ಯದ ಬಗ್ಗೆ ಕೆಲವು ಸಂಕೇತಗಳನ್ನು ನೀಡುತ್ತದೆ. ಶುಕ್ರನು ಸೂರ್ಯನೊಂದಿಗೆ ಇರುವುದರಿಂದ ನಿಮಗೆ ಕೆಲವು ಆಹ್ಲಾದಕರ ಅನುಭವಗಳು ದೊರೆಯುತ್ತವೆ. ಉದಾಹರಣೆಗೆ, ಪ್ರತ್ಯೇಕ ಸಂದರ್ಭಗಳಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದು. ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮಗೆ ಕೆಲವು ಕಳವಳಗಳಿರಬಹುದು. ಆದ್ದರಿಂದ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ಸಮಯವಲ್ಲ, ಆದರೆ ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ಕಳೆಯಲು ಇದು ಸೂಕ್ತ ಸಮಯ. ಈ ಸಮಯದಲ್ಲಿ ವಿದೇಶ ಪ್ರವಾಸಗಳು, ದೂರದ ಪ್ರಯಾಣಗಳು ಮತ್ತು ನಿಮ್ಮ ವಿದೇಶ ಪ್ರವಾಸದ ಬಗ್ಗೆ ಕೆಲವು ನವೀಕರಣಗಳು ಸಹ ಬರಬಹುದು. ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಸಮಯವನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳ ಸಾಧ್ಯತೆಯೂ ಇರುತ್ತದೆ. ಮಂಗಳ ಮತ್ತು ಬುಧ 11ನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಮತ್ತು ಇದು ನಿಮ್ಮನ್ನು ಸಾಮಾಜಿಕವಾಗಿ ಸಕ್ರಿಯರನ್ನಾಗಿ ಮಾಡುತ್ತದೆ ಮತ್ತು ಗುಂಪು ಸಂವಹನಗಳಲ್ಲಿ ನಿರತರನ್ನಾಗಿ ಮಾಡುತ್ತದೆ. ವೃಷಭ ರಾಶಿ ಸೂರ್ಯ, ಚಂದ್ರ ಮತ್ತು ಉದಯಿಸುತ್ತಿರುವ ಸ್ಥಳೀಯರು ಸಭೆಗಳು, ಚರ್ಚೆಗಳು ಅಥವಾ ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತಾರೆ. ಇದು ಯೋಜನೆ ಮತ್ತು ಸಮನ್ವಯಕ್ಕೆ ಕಾರಣವಾಗಬಹುದು. ನೀವು ಕಡಿಮೆ ದೂರ ಪ್ರಯಾಣಗಳನ್ನು ಹೊಂದಿರುತ್ತೀರಿ, ಹೀಗಾಗಿ ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಹಿರಿಯ ಸಹೋದರರನ್ನು ಭೇಟಿಯಾಗುತ್ತೀರಿ. ಆದಾಗ್ಯೂ ಮಂಗಳ ಮತ್ತು ಬುಧ ಇಬ್ಬರೂ ಪರಸ್ಪರ ಸ್ನೇಹಪರವಾಗಿಲ್ಲ, ಆದ್ದರಿಂದ ತಂಡದ ಸಭೆಗಳಲ್ಲಿ ಘರ್ಷಣೆಗಳ ಸಾಧ್ಯತೆಗಳಿವೆ. ನೀವು ಹೊಸ ಸ್ನೇಹಿತರನ್ನು, ಹೊಸ ಯೋಜನೆಗಳನ್ನು ಸಹ ಪಡೆಯಬಹುದು ಮತ್ತು ನೀವು ದೀರ್ಘಾವಧಿಯ ಹೂಡಿಕೆಗಳನ್ನು ಸಹ ಯೋಜಿಸುತ್ತೀರಿ. ಒಂಟಿ ವೃಷಭ ರಾಶಿಯ ಸ್ಥಳೀಯರು ವಿರುದ್ಧ ಲಿಂಗದ ಜನರೊಂದಿಗೆ ಸಂವಹನ ನಡೆಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಶುಕ್ರಾಯ ನಮಃ ಎಂದು ಪ್ರತಿದಿನ 24 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ 23ರಿಂದ ಮಾರ್ಚ್ 29ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.